ಬ್ರೇಕಿಂಗ್ ನ್ಯೂಸ್ ವಿತ್ ಬಿಗ್ ಸ್ಟಾರ್ಸ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ನಾಗ್ತಿಹಳ್ಳಿಯವರು ಅನಂತ್ ಮತ್ತು ರಘು ಇದ್ದಾರೆ. ಸರ್, ನೀವು 21-22 ವರ್ಷದಿಂದ ಸರ್ ಜೊತೆ ಮಾಡಿದ್ರಿ. ಚಂದ್ರು ಅವನಂದರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ಹೇಗೆ ಬದಲಾಗಿದ್ದಾರೆ, ಎಷ್ಟು ಬದಲಾಗಿದ್ದಾರೆ, ಎಷ್ಟು ಬದಲಾಗಿಲ್ಲ? ಪರಿಚಯ ಆಗಿದ್ದೆ ಅವರ ಬರಹಗಳು ನಂತರ ಪರಿಚಯ. ನಾನು ಒಂದು ಚಿತ್ರ ಉದ್ಭವ ಅಂತ ಒಂದು ಮಾಡಿದೆ. ಬಹಳ ಅಂದರೆ ನನಗೆ ನನ್ನ ನಾಟಕದಿಂದ ಬಂದದ್ದಾಗಿದ್ದರಿಂದ ಅನೇಕ ಸಲ ಈ ನಾಯಕನ ಪಾತ್ರಕ್ಕಿಂತ ಖಳನಾಯಕನ ಪಾತ್ರ ತುಂಬ ಹಿಡಿಸ್ತವೆ. ಆದರೆ ಒಂದು ಸಲ ಜನ ಎಕ್ಸೆಪ್ಟ್ ಮಾಡದೇ ಇದ್ದರೆ ಆಸ್ಪದ ಇರೋದಿಲ್ಲ. ಆದರೆ ಕೆಲವು ಚಿತ್ರಗಳು ನನಗೆ ಹಾಗೆ ಬಂದು ಅದೇ ಖಳನಾಯಕನ ಪಾತ್ರವೇ ಒಂದು ರೀತಿ, ಆದರೆ ಅದರದ್ದು ಹಾಸ್ಯಮಯವಾಗಿ ಹೇಳಿದರೆ ಜನ ಸ್ವೀಕರಿಸ್ತಾರೆ ಅನ್ನೋದನ್ನು ನಾನು ಗಮನಿಸಿದೆ. ಅದಕ್ಕೆ ತಕ್ಕಂತೆ ಅವ್ರದ್ದು ಆ ಉದ್ಭವ ಚಿತ್ರಕ್ಕೆ ಇವರು ಸ್ಕ್ರೀನ್ ಪ್ಲೇ ಬರೆದಿದ್ರು, ಡೈಲಾಗ್ಸು ಸ್ಕ್ರೀನ್ ಪ್ಲೇ. ಆ ಡೈಲಾಗ್ಸ್ ತುಂಬ ಚೆನ್ನಾಗಿದ್ದು. ಬಹುಶಃ ಅದೇ ಅದರ ಯಶಸ್ಸಿಗೆ ಕಾರಣ ಅಂತ ನನಗನ್ನಿಸ್ತು. ಬಹಳ ನಾನು ಮೆಚ್ಕೊಂಡಿದ್ದೆ. ಅದರ ನಂತರ ಇನ್ನೊಂದು ಚಿತ್ರ ನಿಲುಕದ ನಕ್ಷತ್ರ ಅನ್ನೋ ಒಂದು ಕೌಟುಂಬಿಕ ಚಿತ್ರದಲ್ಲಿ ಕೂಡ ಅವರ ಡೈಲಾಗ್ಸ್ ಹಾಡು ಬರ್ತಿದ್ದೆ. ಡೈಲಾಗ್ಸ್ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬಹಳ ಮೆಚ್ಕೊಂಡಿದ್ದೆ ನಾನು. ಆಗ ತಿಳ್ಕೊಂಡೆ ನಾಗ್ತಿಹಳ್ಳಿ ಚಂದ್ರಶೇಖರನ್ ಯಾರು ಎತ್ತ ಎಲ್ಲ ತಿಳ್ಕೊಂಡಿದ್ದೆ. ಅದೇ ಸಮಯಕ್ಕೆ ಹೇಗೋ ಕರ್ಮಧರ್ಮ ಸಂಯೋಗದಿಂದ ಅವರು ಉಂಡು ಹೋದ ಚಿತ್ರ ಮಾಡೋಣಂತಿದ್ದೀನಿ ಅಂತ ಹೇಳಿ, ಅದು ಕೂಡ ನೆಗೆಟಿವ್ ಕ್ಯಾರೆಕ್ಟರ್. ಅದು ಹಾಗೆ ಬಂದಿತ್ತು. ಅದರಲ್ಲೂ ಕೂಡ ತುಂಬ ಹ್ಯೂಮರು, ಬಟ್ ವೆರಿ ರೆಲೆವೆಂಟ್. ಹೇಗೆ ಮೋಸ ಮಾಡುವವರು, ಮೋಸ ಹೋಗುವವರು, ಅದರಲ್ಲೂ ಹಳ್ಳಿಯ ಜನಕ್ಕೆ ಎಷ್ಟು ಸುಲಭವಾಗಿ ಮೋಸ ಮಾಡಬಹುದು ಅನ್ನೋದನ್ನು ಅದು ನಿಮ್ಮ ಪಾತ್ರ ನಿರಂತರವಾಗಿ ನಡ್ಕೊಂಡೇ ಬಂದಿ ಸರ್ ಇವತ್ತು. ನಮ್ಮ ನ್ಯೂಸ್ ಹೇಳ್ತಾನೆ ಇರ್ತೀವಿ, ಟೋಪಿ ಹಾಕ್ಸ್ಕೊಳ್ಳಿರೋವರೆಗೂ ಟೋಪಿ ಹಾಕೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾನೆ ಇರ್ತೀವಿ. ಎಲ್ಲಿಂದ ಶುರುವಾಯಿತು ಅಂತ ಅನಂತರು ಇದರಲ್ಲಿ ಹೇಳ್ತಾ ಇದ್ರು. ಈ ಹ್ಯಾಟ್ ಹಾಕಿ ಇವ್ರೊಂದು ಹ್ಯಾಟ್ ಕೊಟ್ಟಿದ್ರು, ಈ ಹ್ಯಾಟ್ ಕಾಸ್ಟ್ಯೂಮು ನೋಡಿ. ಈ ಹ್ಯಾಟ್ ಹಾಕೊಂಡು ಬ್ರಿಟಿಷ್ನವ್ರು ಬಂದು ಶುರು ಮಾಡಿದ್ರು ಟೋಪಿ ಹಾಕೋದನ್ನ. ಸರ್, ಇವತ್ತು ಡೆನ್ಮಾರ್ಕ್ ಹಸುಗಳು, ಜರ್ಸಿ ಎಚ್ಸಿಗಳು HF ಬರ್ತಾನೆ ಇದಾವೆ. ಅಂದರೆ ಇನ್ನೊಂದು ರೀತಿಯ ಅದರಲ್ಲಿ ವಿಡಂಬನೆಯೂ ಇದೆ ನಮ್ಮ ವ್ಯವಸ್ಥೆಯ. ಅಂದರೆ 60 ವರ್ಷಗಳ ಸ್ವಾತಂತ್ರ್ಯದ ನಂತರ ಕೂಡ ಹಳ್ಳಿಗರು ಅಂದರೆ ಮುಗ್ಧರು ಅಂತ ಅವರ ಮುಗ್ಧತೆಯ ಒಂದು ಗೈರು ಫಾಯ್ದೆ ಮಾಡಿಕೊಳ್ಳುವಂಥ ಏನು ಇದಿದೆ, ಆ ವ್ಯವಸ್ಥೆ ಹಾಗೇ ಇರ್ತದೆ ಅನ್ನೋದು. ಅದು ಹಸು ಆಗಿರಲಿ, ಇನ್ನೊಂದಾಗಲಿ, ಒಂದು ಸೈಟ್ ಆಗಲಿ, ಮತ್ತೊಂದು ಚಿಕ್ಕ ವಸ್ತುಗಳಿಂದಾಗಲಿ. ಈಗ ಬಡವರಿಗೆ ನಿರುದ್ಯೋಗಕ್ಕೆ ಅವರಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿ ಕೆಲಸ ಇಲ್ಲದೆ ಇದ್ದಾಗ ಅಥವಾ ಬರ ಪೀಡಿತ ಪ್ರದೇಶಗಳಲ್ಲೆಲ್ಲ ಕೆಲಸ ಕೊಟ್ಟರು ಕೂಡ ಅದರಲ್ಲೂ ಕೂಡ ವಂಚನೆ. ಈ ರೀತಿ ಪ್ರತಿಯೊಂದಕ್ಕೂ ಕೆಲಸಗಳು ಮಾಡದೆ ಅದನ್ನು ಅದರಲ್ಲಿ ಎಷ್ಟು ಕೊಡಬೇಕು, ಒಂದು 100 ರೂಪಾಯಿ ಕೊಡಬೇಕಾದ್ರೆ ಅದರಲ್ಲಿ ಒಂದು 40 ಕೊಡ್ತೀನಪ್ಪ, ನೀನು ಸಹಿ ಹಾಕು ಇಲ್ಲಿ ಅಂತ. ಪಾಪ ಅಷ್ಟಾದರೂ ಸಿಗ್ತದೆ. ಅದು ಕೆಲಸಗಳು ನೋಡಿಯೋದಿಲ್ಲ. ಸೊ ಯಾವ ಕೆಲಸಕ್ಕೋಸ್ಕರ ಅಟ್ಲೀಸ್ಟ್ ಸಮಥಿಂಗ್ ಕನ್ಸ್ಟ್ರಕ್ಟಿವ್ ಇಸ್ ಹ್ಯಾಪ್ನಿಂಗ್ ಅಂತ ಅಂದರೆ ನಥಿಂಗ್ ಈಸ್ ಹ್ಯಾಪ್ನಿಂಗ್ ಇನ್ ದ ಕನ್ಸ್ಟ್ರಕ್ಟಿವ್ ವೇ. ಸೊ ಆ ಸ್ಟೈಲು ನನಗೆ ಅವತ್ತು ಭಾಳ ಹಿಡಿಸಿತ್ತು. ಅದ ನಂತರ ಅವರ ಕೆಲವು ಚಿತ್ರಗಳನ್ನ ತುಂಬ ಮೆಚ್ಕೊಂಡೆ. ಬಟ್ ನನಗೆ ಅವ್ರ ಜೊತೆ ಮಾಡೋ ಅವಕಾಶ ಅದನ್ನು 1-2 ಸಲ ತಪ್ಪು ಹೋಯ್ತದು. ಅವರು ವಿದೇಶದಲ್ಲಿ ಚಿತ್ರೀಕರಣ ಮಾಡೋಕೆ. ನನಗೆ ವಿದೇಶಕ್ಕೆ ಹೋಗಿ ಚಿತ್ರೀಕರಣ ಮಾಡೋದು ಅಂದರೆ ರಜೆಗೋಸ್ಕರ ಹೋದರೆ ಚೆಂದ, ಅಲ್ಲಿ ಕೆಲಸಕ್ಕಾದ್ರೂ ಅದು ಚಳಿಯಲ್ಲಿ ನನಗೆ ಹೇಳಿದ್ದಲ್ಲ ಅಂತ ಅದು ಇಲ್ಲಿ ಇದು ತುಂಬ ಹಿಡಿಸ್ತೀವಿ ಪಾತ್ರ. ಎಂಜಾಯ್ಡ್. ರಘು, ನೀವು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ 3ನೇ ಚಿತ್ರದಲ್ಲಿ ಪಾತ್ರ ಮಾಡ್ತಾ ಇದ್ದೀರ. ನಿಮಗೆ ಪ್ರತಿ ಸಲ ಅವ್ರು ನೆಗೆಟಿವ್ ಪಾತ್ರನೇ ಕೊಟ್ಟಿದ್ದಾರಲ್ಲ, ಯಾಕೆ? ಜಾಸ್ತಿ ಇದಾರಲ್ಲ ಇವಾಗ, ಯಾರು ಒಳ್ಳೆಯದಾಗಿದ್ದಾರೆ ಇವಾಗ. ಇಲ್ಲಿ ಬೆಳಗ್ಗೆ ಪೇಪರ್ ತೆಗೆದ್ರೆ ಸುಮ್ಮನೆ ಅವ್ರದ್ದೇ ಫೋಟೋ ಇರುತ್ತಲ್ಲ ನಿಮಗೆ. ಅದು ಆ ಎನ್ಕ್ವೈರಿ ಅಂತ ಎಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದಾರಲ್ಲ. ಅದನ್ನು ಹೇಳ್ದಲ್ಲ ನಿಮಗೆ. ಒಂದೊಂದು ಕಾಲ ದೇವ್ರ ಕಾಲಗಳೆಲ್ಲ ಚೇಂಜ್ ಹಾಕೊಂಬಂದು ಈಗ ಇವ್ರದೇ ಕಾಲ, ಈಗ ಇವ್ರದೇ ಇದು ಲಕ್ಷ್ಮೀ ಕಾಲ, ಇದು ಕಡಲ ಕಾಲ. ಹಾಗಾಗಿ ತುಂಬ ಜಾಸ್ತಿ ಇದ್ದಾರೆ ಇವಾಗ. ಅದು ಬೇರೆ ನಮ್ದು 6 ಕೋಟಿ ಪಾಪ್ಯುಲೇಷನ್ನು. ನೆಲ ಬಗೆದ್ರು, ಕಿಡ್ನಿ, ಕಣ್ಣು ಗಿಣ್ಣು ಅವೆಲ್ಲ ಮಾರ್ಕೊಂಡ್ರು. ಎಷ್ಟು ಜನ ಮಾರ್ಕೊಂಡ್ರು ಗೊತ್ತಿಲ್ಲ. ಇನ್ನು ಹುಡುಕ್ತಿದ್ರೆ ಮತ್ತೇನು ವ್ಯಾಪಾರಕ್ಕೆ ಗಣಿ ಬಗ್ದಾಕ್ಬಿಟ್ರು. ಮಾತಾಡ್ ಮಲ್ಲಿಗೆ ನಂದು ಅದೇ ನೆಲಗಳ್ಳ. ನಾನು ನೆಲಗಳ್ಳಲ್ಲ, ತಲೆ ಹಿಡ್ಕ ಅಂತ ಒಂದು ಪದ ಅಂತ. ನಾನು ನೆಲೆ ನೆಲ ಹಿಡ್ಬಿಡ್ತೀನಿ. ಜನರಿಗೆ ಮಾಡ್ರಿ, ಯಾಕೆ ತಗೊಂಡು ಯಾಕೆ ಸುಮ್ಮನೆ ಬದನೆಕಾಯಿ ತಿನ್ಕೊಂಡಿರ್ತೀರ, ಏನೋ ತಿಂದು ಚೆನ್ನಾಗಿರ್ರಿ, ಮಾರ್ರಿ ಅಂದ್ಬಿಟ್ಟು ಮಾರಿಸ್ಬಿಡ್ತೀನಿ. ಅದರಲ್ಲಿ ವಲಭೆ ಜೀವನ ಲೆಕ್ಕಾಚಾರದಲ್ಲಿ ನಮಗೂ ಯುವ ಜನಾಂಗಕ್ಕೆ ಒಂದೇನೋ ಒಂದು 19ನೇ ವಯಸ್ಸಿಗೆ, ನಿಮಗೆ 18ನೇ ವಯಸ್ಸಿಗೆ ಅವ್ರಿಗೊಂದು ಕನ್ಫ್ಯೂಷನ್ ಇರ್ತಾರೆ. ನಾನು ಎಲ್ಲಿ ಹೋಗ್ಬೇಕು, ನಾನು ಓದಬೇಕಾ, ನಾನು ಪೇಂಟ್ರ್ ಆಗ್ಬೇಕಾ, ಮತ್ತು ಏನಾಗಬೇಕು, ಏನೊಂದು ರೆವಲ್ಯೂಷನ್, ಆ ಥರದೊಂದು ಇದು. ಆ ಸಂದರ್ಭಕ್ಕೆ ನಿಮ್ಗೆ ಕರೆಕ್ಟಾಗಿ ನೋಡಿ, ಆ ಟೈಮಿಗೆ ಸರಿಯಾಗಿ ಅವ್ರಿಗೆ ಸ್ವಚ್ಛಂದವಾಗಿ ಒಂದಷ್ಟು
ತಿನ್ನಿಸಿ ಕುಡಿಸಿ ಹಿಂದೆ ಕರ್ಕೊಂಬಿಟ್ರೆ ನಿಮಗೆ ಇದು ಲೋಕ ಅನ್ಸುತ್ತದು. ಅವ್ರು ಹಿಂದೆ ಕೇಳ್ಕೊಂಡು ಬಂದುಬಿಡ್ತಾರೆ. ಆ ಥರದೊಂದು ನನಗೆ ಪ್ರೊಫೆಸರ್ ಲೆಕ್ಚರರ್, ಏಕೆಂದರೆ ಅದು ನನಗೆ ತುಂಬ ಇಷ್ಟವಾದ ಪಾತ್ರ ಅದು. ಯಾಕೆಂದರೆ ನಾವು ಆ ಥರದಲ್ಲಿ ಎಲ್ಲನೂ ಆ ವಯಸ್ಸಿಗೆ ಕರೆಕ್ಟಾಗಿ 18-19 ವಯಸ್ಸಿಗೆ ನಮಗೆ ಯಾರು ಮನೇಲಿ ಏನೂ ಕೇಳಬಾರ್ದು, ಸ್ವಚ್ಛಂದಾಗಿರಬೇಕು, ರಾತ್ರಿ ಲೇಟಾಗಿ ಬರಬೇಕು. ನೀವು ಹಾಗೆ ಆಗಿದ್ರೆ 18-19 ವರ್ಷಕ್ಕೆ? ಇಲ್ಲ, ಅಂದರೆ ಮನ್ಸು ನನಗೆ ಅದು ಬೇಡ್ತಿರ್ಲಿಲ್ಲ, ಯಾರು ಕೇಳಬಾರ್ದು ಅನ್ನೋದಿತ್ತು ನಮಗೆ. ಏನೋ ಮಾಡ್ತೀವಿ, ನಮಗೆಲ್ಲ ಶಕ್ತಿ ಇದೆ ಅದನ್ನ ಅಂತ, ಇಡೀ ಜಗತ್ತಿನಿಗೆ ಏನು ತಿರುಗಿಸ್ಬಿಡ್ತೀವಿ ಅನ್ನೋದೊಂದು ಕರೆಕ್ಟ್. ಅದು ಅಷ್ಟೊಂದು ಒಂದು ಉತ್ಸಾಹ ಇರ್ತದೆ. ಆ ಟೈಮಲ್ಲಿ ಆ ಹುಡುಗರನ್ನೆಲ್ಲ ಹಿಂದೆ ಕರ್ಕೊಂಡು ಹೋಗಿ ಬರ್ತಿಂಗ್ ಕಂಡ್ರೆ ಒಂದು ಬಿಟ್ಟು ಹೋಗ್ಬಿಡ್ತಾನೆ ಪಾಪಾರೆ. ಆಮೇಲೆ ನೋಡಿದ್ರೆ ಬೇರೆನೇ ಇರ್ತಾನೆ ಅವನು, ಬೇರೆನೇ ಇರ್ತಾನೆ. ಅವನಿಗೋಸ್ಕರ ಒಂದು ಟೈಮ್ ಪಾಸ್ಗೋಸ್ಕರ ಅವ್ನು ಕುಣಿಸ್ಕೊಂಡು ಏನೇ ಮಾತು ಕೇಳದೆ ಕಂಡ್ರೆ ನೀವು ಅದನ್ನೇ ಸೀರಿಯಸ್ ಮಾಡ್ಕೊಂಡ್ಬಿಟ್ಟು ಅಂದ್ಬಿಡ್ತಾನೆ. ಅವ್ರು ನಂಬ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಅಂದ್ಕೊಂಡು. ತುಂಬಾ ಜನ ಆ ಥರ ಹುಸಿ ಆದರ್ಶವಾದಿಗಳಿಂದ ಹೋಗ್ಬಿಡ್ತಾರೆ. ತುಂಬಾ ಜನ ಹಿಂದಕ್ಕೆ ಬರೋಕ್ಕಾಗಲ್ಲ, ಯೂಟರ್ನ್ ತೊಗೊಂಡ್ಬಿಡ್ತಾನಲ್ಲ ಲೀಡರ್, ಯೂಟರ್ನ್ ತೊಗೊಂಡ್ಬಿಡ್ತಾನೆ. ಇವನ್ ಗತಿ ಏನು, ಅವ್ನು ಹಿಂದೆ ಬಂದು ಅದ್ರ ಮಧ್ಯೆ ಇವರೊಂದು ನನಗೆ ಒಂದು ಕಾದಂಬರಿ ಕೊಟ್ಟಿದ್ರು, ಸಣ್ಣ ಕಾದಂಬರಿ ಬರೆದಿದ್ದರು. ಅದು ನನಗೆ ಅವರು ಕೊಟ್ಟರು, ನಾನು ಓದಿದೆ. ಎಷ್ಟು ಅದ್ಭುತವಾಗಿತ್ತು ಅಂದರೆ ನನಗೆ ಪುಸ್ತಕ ಇಡೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಕತೆ. ಆತ ಅಂದರೆ ಅಲ್ಲೂ ಕೂಡ ಯಾವ ಥರದ ಸ್ವಾತಂತ್ರ್ಯ ಅದರ ಮಧ್ಯದಲ್ಲೇ ಎಂಥ ಕನ್ಫ್ಯೂಷನ್. ಆ ಸ್ವಾತಂತ್ರ್ಯ ಹೋರಾಟಗಾರ ಇಲ್ಲಿ ಅವರ ಸುತ್ತಮುತ್ತ ಪರಿಸರದಲ್ಲಿ ಬೆಳೆದವನು. ಅದು ಹೆಂಗೋ ಹಿ ಎಂಡ್ಸ್ ಅಪ್ ಅಟ್ ದ ಟೈಮ್ ಆಫ್ ಪಾಲಿಟಿಷಿಯನ್ ಹಿ ಈಸ್ ಇನ್ ಲಾಹೋರ್, ಪಾಕಿಸ್ತಾನದಲ್ಲಿ. ಅದು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬರ್ತಾನೆ, ಎಲ್ಲ ಮಾಡ್ತಾನೆ. ಎಲ್ಲ ಸ್ವಾತಂತ್ರ್ಯ ಬಂದ ನಂತರ ಕೂಡ ಯಾವ ತನಗೆ ಈ ಪೋಸ್ಟ್ ಬೇಕು, ಆ ಪೋಸ್ಟ್ ಬೇಕು, ಅಥವಾ ಅದನ್ನು ಪಿಂಚಣಿ ಬೇಕು, ಅದು ಅಂತಂದು ಅವನಲ್ಲ. ಆದರೆ ಹೇಗೋ ಕಾಲ ಆಯಿತು ಸ್ಮೈನಮ್ಮ ಅಂತ ಆತನ ಮಗ ಬಿಕಮ್ಸ್ ಎ ಪಾಲಿಟಿಷಿಯನ್. ಓಕೆ. ಆ್ಯಂಡ್ ನಾಟ್ ಎ ವೆರಿ ಐಡಿಯಲ್ ಪಾಲಿಟಿಷಿಯನ್. ಸೊ ದ ಡಿಸಿಲ್ಯೂಷನ್ಮೆಂಟ್ ಆಫ್ ಎ ಮ್ಯಾನ್ ಹೂ ವಾಸ್ ಎ ಸ್ವಾತಂತ್ರ್ಯ ಹೋರಾಟಗಾರ. ಸುಂದರವಾದ ಕಥೆ. ನಾನು ಹೇಳಿದ ಚಂದ್ರು ಇದು ಮಾಡೋದು ಬೇಡ. ಯಾಕಂದ್ರೆ ಇವರೇ ನಿರ್ಮಾಪಕರಾಗ್ತಾರೆ, ಇವರೇ ನಿರ್ದೇಶಕರಾಗ್ತಾರೆ, ಹಣ ಹಾಕಿಸ್ತಾರೆ. ಬೇಡಪ್ಪ, ಇದು ಓದೋಕ್ಕೆ ಚೆಂದ, ಇದು ಸುಮ್ಮನೆ ಸಿನಿಮಾ ಮಾಡಿಕೊಂಡು ನಷ್ಟ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ಗೊತ್ತಿದ್ದೇನೆ, ಅನೇಕ ಕಡೆ ನೋಡಿದ್ದೀನಿ, ನಾನು ಅಂಥವ್ರನ್ನ ನೋಡಿದ್ದೀನಿ, ಅಂಥ ಚಿತ್ರಗಳನ್ನು ಮಾಡಿದವರ ಅವರ ಏನು ಪರಿಸ್ಥಿತಿ ಅನ್ನೋದನ್ನು ಕಂಡಿದ್ದೀನಿ. ಅದಕ್ಕೆ ಬೇಡಪ್ಪ ಅಂತ ನಾವೆಲ್ಲ ಅದು ವಲಸೆ ಹಕ್ಕಿ ಹಾಡು ಅಂತ ಸರ್ ಕೊಟ್ಟಿದೆ ಓದಲಿಕ್ಕೆ. ಅದು ಪಬ್ಲಿಷ್ ಆಗಿದೆ ಸರ್? ಪಬ್ಲಿಷ್ ಆಗಿ ನಾಟಕ ಎಲ್ಲ ಆಯಿತು, ರಂಗರೂಪ ಎಲ್ಲ ಮಾಡಿದ್ರು. ಅದರಲ್ಲಿ ಹೀಗೆ ತಂದೆ ಮಗನ ಆದರ್ಶಗಳು. ಅವನು ದೇಶಕ್ಕಾಗಿ ಹೋರಾಟ ಮಾಡಿದರೆ ಎಷ್ಟು ಕೆಟ್ಟ ಮಗ ಹುಟ್ಟುಬಿಡ್ತಾನೆ ಅವನಿಗೆ ಅಂದರೆ, ಅವ್ನ ಕಣ್ಣಾರಿಗೆ ಸ್ವಾತಂತ್ರ್ಯದ ಪತನ, ನೈತಿಕ ಪತನ ಎಲ್ಲ ನೋಡ್ತಾ ಹೋಗ್ತಂತಂದು ಟ್ರಾಜಿಡಿ ಆಗ್ಬಿಡುತ್ತೆ ಕೊನೆಯಲ್ಲಿ ಅವ್ನು ಬದುಕ ಮೇಲೆ. ಅದು ಸರ್ಗೆ ಭಾಳ ಇಷ್ಟವಾಗಿತ್ತು. ಒಂದು ಯಾವುದೋ ಉಮೇದಲ್ಲಿ ಫಿಲ್ಮ್ ಮಾಡೋಣ ಸರ್ ಅಂದರೆ, ದಯವಿಟ್ಟು ಮಾಡಬೇಡಿ, ಸ್ವಲ್ಪ ಕಷ್ಟ, ಅದು ಕಮರ್ಷಿಯಲ್ ಆಗಿ ಜನಕ್ಕೆ ಮೆಚ್ಚಿಸೋದು ಬಹಳ ಕಷ್ಟ ಅದು. ಸೊ ಹಾಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಬ್ರೇಕ್ನ ನಂತರ ನಾವು ಬ್ರೇಕಿಂಗ್ ನ್ಯೂಸ್ ಈ ಮಾಧ್ಯಮ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೆ ನಾನು. ಮತ್ತು ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ಬಂದಿರೋದ್ರಿಂದ ಅದ್ರ ಬಗ್ಗೆ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಮಾತಾಡೋಣ. ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.